ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಆಕಳನ್ನು ಗೋಮಾತೆ ಎಂದು ಪೂಜಿಸಲಾಗುತ್ತದೆ. ಆಕೆಯ ಹಾಲಿನಷ್ಟೇ ಪವಿತ್ರವಾದದ್ದು ಆಕೆಯ ಮೂತ್ರ, ಅಂದರೆ ಗೋಮೂತ್ರ. ಇದನ್ನು ಆಯುರ್ವೇದದಲ್ಲಿ ಸಂಜೀವಿನಿ ಎಂದೇ ಕರೆಯಲಾಗುತ್ತದೆ. ಹಾಗಾದರೆ ಗೋಮೂತ್ರದಲ್ಲಿ ಏನೇನಿದೆ? ಇದು ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಹೇಗೆ ಸಹಕಾರಿಯಾಗಿದೆ? ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅನಾಮಧೇಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ನೋಡೋಣ ಬನ್ನಿ. ಹಿಂದೂ ಸಂಪ್ರದಾಯದ ಯಾವುದೇ ಪೂಜೆ ಇರಲಿ, ಅದರಲ್ಲಿ ಪಂಚಗವ್ಯ ಅತ್ಯವಶ್ಯಕ. ಅಂದರೆ ಹಾಲು, ಮೊಸರು, ತುಪ್ಪ, ಗೋಮೂತ್ರ ಮತ್ತು ಗೋಮಯ ಮುಖ್ಯವಾಗಿ ಬೇಕಾಗಿರುತ್ತದೆ. ಮನೆಯ ಶುಭ ಕಾರ್ಯಗಳು ನಡೆಯುವಾಗ ಅಥವಾ ಅಶುದ್ಧಿಯನ್ನು ನಿವಾರಿಸಲು ಗೋಮೂತ್ರವನ್ನು ಮನೆಯ ತುಂಬ ಸಿಂಪಡಿಸಲಾಗುತ್ತದೆ. ಇದು ಪರಿಸರದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು, ಅಂದರೆ ನೆಗೆಟಿವ್ ಎನರ್ಜಿಯನ್ನು ನಾಶಪಡಿಸುತ್ತದೆ ಎಂಬ ನಂಬಿಕೆ ಇದೆ. ಈ ಗೋಮೂತ್ರವನ್ನು ಸರ್ವದೇವಾಮಯಿ ಗವಂ ಎನ್ನುತ್ತಾರೆ. ಗೋಮೂತ್ರದಲ್ಲಿ ಗಂಗಾದೇವಿಯ ವಾಸವಿದೆ ಎಂಬುದು ಪುರಾಣಗಳ ನಂಬಿಕೆಯಾಗಿದೆ. ಇನ್ನು ಆಯುರ್ವೇದದ ದೃಷ್ಟಿಕೋನವಿಟ್ಟು ನೋಡುವುದಾದರೆ, ಗೋಮೂತ್ರವು ವಾತ, ಪಿತ್ತ ಮತ್ತು ಕಫ ಎಂಬ 3 ದೋಷಗಳನ್ನು ಸಮತೋಲನದಲ್ಲಿಡುತ್ತದೆ. ಇನ್ನು ಇದೇ ಆಯುರ್ವೇದದ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಗಳಲ್ಲಿ ಗೋಮೂತ್ರವನ್ನು ಅನೇಕ ರೋಗಗಳಿಗೆ ರಾಮಬಾಣ ಎಂದು ವರ್ಣಿಸಲಾಗಿದೆ. ಈ ಗೋಮೂತ್ರ ಒಂದು ನೈಸರ್ಗಿಕವಾಗಿ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಆಂಟಿ ಮೈಕ್ರೋಬಿಯಲ್ ಶಕ್ತಿಯನ್ನು ಸಹ ಹೊಂದಿದೆ. ಇನ್ನು ಮುಖ್ಯವಾಗಿ ಗೋಮೂತ್ರದ ವೈಜ್ಞಾನಿಕ ವಿಶ್ಲೇಷಣೆಯನ್ನು ನೋಡುವುದಾದರೆ, ಗೋಮೂತ್ರದಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ, ಯೂರಿಯಾ ಮತ್ತು ಅಮೋನಿಯಾದ ಖನಿಜಾಂಶಗಳನ್ನು ಒಳಗೊಂಡಿರುತ್ತದೆ. ಹಾಗೂ ಇದೇ ಗೋಮೂತ್ರದಲ್ಲಿ ಸಾಕಷ್ಟು ವಿಟಮಿನ್ಸ್ಗಳು ಹೇರಳವಾಗಿರುತ್ತವೆ. ಅಂದರೆ ವಿಟಮಿನ್ ಎ, ಬಿ, ಸಿ, ಡಿ ಮತ್ತು ಇ ವಿಟಮಿನ್ಗಳು ಸಮೃದ್ಧವಾಗಿರುತ್ತವೆ ಎಂದು ಹೇಳಲಾಗಿದೆ. ಗೋಮೂತ್ರದ ಸೇವನೆಯು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಅಂದರೆ ಇಮ್ಯುನಿಟಿ ಪವರನ್ನು ಸಹ ಹೆಚ್ಚಿಸುತ್ತದೆ ಎಂದು ಕೆಲ ಸಂಶೋಧನೆಗಳು ತಿಳಿಸಿವೆ. ಇನ್ನು ಕ್ಯಾನ್ಸರ್ ಸಂಶೋಧನೆಯನ್ನು ನೋಡುವುದಾದರೆ, ಇತ್ತೀಚಿನ ವರ್ಷಗಳಲ್ಲಿ ಈ ಗೋಮೂತ್ರವನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ, ಅಂದರೆ ಬಯೋ ಎನ್ಹಾನ್ಸರ್ ಆಗಿ ಬಳಸುವ ಬಗ್ಗೆ ಜಾಗತಿಕವಾಗಿ ಸಂಶೋಧನೆಗಳು ಸಹ ನಡೆಯುತ್ತಿವೆ. ಇನ್ನು ಈ ಗೋಮೂತ್ರ ಕೇವಲ ಪೂಜೆಗಷ್ಟೇ ಅಲ್ಲ, ಇದರಿಂದ ಸಾಕಷ್ಟು ಆರೋಗ್ಯ ಲಾಭಗಳು ಸಹ ಇವೆ. ಚರ್ಮದ ಕಾಯಿಲೆ, ಅಂದರೆ ತುರಿಕೆ, ಕಜ್ಜಿ ಅಥವಾ ಸೋರಿಯಾಸಿಸ್ನಂತಹ ಚರ್ಮದ ಸಮಸ್ಯೆಗಳಿಗೆ ಗೋಮೂತ್ರ ಉತ್ತಮ ಔಷಧಿ ಎಂದು ಹೇಳಲಾಗುತ್ತದೆ. ಇನ್ನು ಹೊಟ್ಟೆಯ ಸಮಸ್ಯೆಗಳು, ಮಲಬದ್ಧತೆ ಮತ್ತು ಲಿವರ್ ಸಂಬಂಧಿ ಸಮಸ್ಯೆಗಳಿಗೆ ಗೋಮೂತ್ರ ಆರ್ಕ, ಅಂದರೆ ಡಿಸ್ಟಿಲ್ಡ್ ಕೌ ಯೂರಿನ್ ಬಳಸಲಾಗುತ್ತದೆ. ಇನ್ನು ಸಾಕಷ್ಟು ಉಪಯೋಗಗಳು ಕೃಷಿಯಲ್ಲೂ ಸಹ ನಾವು ಕಾಣಬಹುದು. ಈ ಗೋಮೂತ್ರ ಒಂದು ನ್ಯಾಚುರಲ್ ಪೆಸ್ಟಿಸೈಡ್, ಅಂದರೆ ಕೀಟನಾಶಕವಾಗಿ ಮತ್ತು ಗೊಬ್ಬರವಾಗಿಯೂ ಸಹ ಕೆಲಸ ಮಾಡುತ್ತದೆ. ಹಾಗೂ ಇದೇ ಕೃಷಿಯಲ್ಲಿ ಹೇಳುವುದಾದರೆ, ಜೀವಾಮೃತ ತಯಾರಿಕೆಯಲ್ಲಿಯೂ ಇದು ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ಯಾವ ಗೋಮೂತ್ರ ಸೂಕ್ತ ಎಂದು ನೋಡುವುದಾದರೆ, ಕೇವಲ ದೇಶಿ ತಳಿಯ ಹಸುವಿನ, ಅಂದರೆ ದೇಸಿ ಕೌ ಮೂತ್ರವನ್ನು ಬಳಸಲು ಸಾಕಷ್ಟು ಯೋಗ್ಯವಾಗಿದೆ. ಗರ್ಭಿಣಿ ಹಸುವಿನ ಮೂತ್ರಕ್ಕಿಂತ ಕರು ಹಾಕದ ಅಥವಾ ಆರೋಗ್ಯವಂತ ಹಸುವಿನ ಮೂತ್ರ ತುಂಬ ಉಪಯೋಗಕಾರಿ ಎಂದು ಹೇಳಲಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಗೋಮೂತ್ರದಿಂದ ನಮಗೆ ಎಷ್ಟು ಲಾಭವಿದೆ ಎಂದು. ಅದಕ್ಕೆ ಹೇಳುವುದು, ನಮ್ಮ ಹಿರಿಯರು ನಂಬಿಕೊಂಡು ಬಂದಿರುವ ಪದ್ಧತಿಯನ್ನು ನಾವು ಅಲ್ಲಗಳೆಯಬಾರದು ಎಂದು. ಇದನ್ನು ಕೇವಲ ಮೂಢನಂಬಿಕೆ ಎನ್ನದೇ ಅದರ ವೈಜ್ಞಾನಿಕ ಲಾಭವನ್ನು ಸಹ ನಾವು ಪಡೆದುಕೊಳ್ಳೋಣ. ನೀವು ಯಾವತ್ತಾದರೂ ಗೋಮೂತ್ರವನ್ನು ಬಳಸಿದ್ದೀರಾ? ಅದರ ಅನುಭವ ಹೇಗಿತ್ತು ಎಂಬುದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಗೋಮೂತ್ರದಿಂದ ಇರುವ ಮತ್ತಷ್ಟು ಉಪಯೋಗಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಎಂದು ಹೇಳುತ್ತಾ, ನಿಮ್ಮ ಪ್ರೀತಿಯ ಅನಾಮಧೇಯನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮ ಪ್ರೀತಿಯ ಅನಾಮಧೇಯ ಹೋಗಿ ಬರುತ್ತಾನೆ. ಧನ್ಯವಾದಗಳು.